ಹಾಯ್ ಫ್ರೆಂಡ್ಸ್, ಇವತ್ತು ಚೀಜಿ ಬಾಲ್ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಫಸ್ಟಿಗೆ ಆಲೂಗಡ್ಡೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಗರಂ ಮಸಾಲ, ಪೆಪ್ಪರ್ ಪೌಡರ್, ಕೊರೆಂಡರ್ ಪೌಡರ್ ಆ್ಯಂಡ್ ಜೀರಾ ಪೌಡರ್ ತೊಗೋಬೇಕು. ಚೀಸ್ ತೊಗೋಬೇಕು, ಹಾಗೆ ಬ್ರೆಡ್ ಕ್ರಮ್ಸ್ ತೊಗೋಬೇಕು. ಬ್ರೆಡ್ನ ಮಿಕ್ಸಿಗೆ ಹಾಕಿ ತೊಗೊಂಡಿದ್ದೀನಿ. ಹಾಗೆ ಖಾರದ ಪುಡಿ. ಸೊ ಇದೆಲ್ಲ ತೊಗೊಂಡಾದ್ಮೇಲೆ ಆಲೂಗಡ್ಡೆನ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಸ್ಮ್ಯಾಶರಿಂದನೂ ಸ್ಮ್ಯಾಶ್ ಮಾಡ್ಕೋಬೋದು. ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಏನು ಎತ್ತಿಟ್ಕೊಂಡಿರ್ತೀವಲ್ವ ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಜೀರಾ ಪೌಡ್ರು ಮತ್ತು ಕೊರಂಡರ್ ಪೌಡ್ರನ್ನ ಅದನ್ನೆಲ್ಲನೂ ಇದ್ರೊಳಗಡೆ ಹಾಕ್ಕೋಬೇಕು. ನಾನು 2 ಸ್ಪೂನ್ ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಸೊ 2 ಸ್ಪೂನ್ ಹಾಕ್ಕೊಂಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು ಇದಕ್ಕೆ. ಸೊ ಖಾರದ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಖಾರ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನಿಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟ್ ನೋಡ್ಕೊಂಡು ನೀವು ಹಾಕ್ಕೋಬೋದು. ಸೊ ಈ ಥರ ಹಾಕೊಂಡಾದ್ಮೇಲೆ ಬ್ರೆಡ್ ಕ್ರಮ್ಸ್ನ ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು. ಬ್ರೆಡ್ ಕ್ರಮ್ಸ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಬಾಲ್ಸ್ ಆದಮೇಲೆ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರ ಬಾಲ್ಸ್ ಮಾಡೋಕ್ಕೆ ಈ ಥರ ಸಣ್ಣ ಸರ್ಕಲ್ ಮಾಡ್ಕೋಬೇಕು. ಈ ಥರ ಸರ್ಕಲ್ ಮಾಡಿಕೊಂಡು ಅದರೊಳಗಡೆ ಯಾವ ಥರ ಒಬ್ಬಟ್ಟಿಗೆ ಒಳಗಡೆ ರೆಡಿ ಮಾಡ್ಕೊಂಡಿರೋ ಹೂರಣ ತುಂಬ್ತೀವಲ್ವ, ಆ ಥರ ತುಂಬಿ ಈ ಥರ ಬಾಲ್ಸ್ ರೆಡಿ ಮಾಡ್ಕೋಬೇಕು. ಈ ಥರ ಒಂದೊಂದೇ ಸರ್ಕಲ್ ಮಾಡ್ಕೊಂಬಿಟ್ಟು ಅದರೊಳಗಡೆ ಚೀಸ್ ಹಾಕ್ಕೊಂಬಿಟ್ಟು ಬಾಲ್ಸ್ ರೆಡಿ ಮಾಡ್ಕೋಬೇಕು. ಬಾಲ್ಸ್ ರೆಡಿ ಎಲ್ಲ ಆದಮೇಲೆ ಒಂದೇ ಸಲ ಅದನ್ನು ಡಿಪ್ ಮಾಡ್ಕೋಬೇಕು. ಈ ಥರ ಬಾಲ್ಸ್ ಎಲ್ಲ ರೆಡಿ ಆಗಿದೆ ಇವಾಗ. ಸೊ ಒಂದು ಬೌಲಿಗೆ ನಾನು ಮೈದಾ ತೊಗೊಂಡಿದ್ದೀನಿ. ಸೊ ಮೈದಾ ಜೊತೆಗೆ ಇದು ಕಾರ್ನ್ಫ್ಲವರು ಇಲ್ಲ ಕಾರ್ನ್ ಸ್ಟ್ರೆಚ್ ಅಂತ ಬರುತ್ತೆ. ಸೊ ಅದನ್ನು 2 ಸ್ಪೂನ್ ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಲಿಕ್ವಿಡ್ ಆಗೋ ಥರ ಈ ಥರ ಕಲಸಿ. ಸೊ ಈ ಥರ ಕಲಸಾದ್ಮೇಲೆ ಒಂದೊಂದೇ ಬಾಲ್ಸ್ ಇದರಲ್ಲಿ ಏನು ಲಿಕ್ವಿಡ್ ಮಾಡ್ಕೊಂಡಿರ್ತೀವಲ್ವ ಅದರಲ್ಲಿ ಡಿಪ್ ಮಾಡಾದಮೇಲೆ ಇದನ್ನು ಬ್ರೆಡ್ ಕ್ರಮ್ಸ್ ಬರುತ್ತಲ್ಲ ಅದರಲ್ಲೇ ಡಿಪ್ ಮಾಡಿಸಿ. ಸೊ ಈ ಥರ ಬ್ರೆಡ್ ಕ್ರಮ್ಸ್ ಎಲ್ಲ ಡಿಪ್ ಆದಮೇಲೆ ಸೊ ಒಂದೊಂದೇ ಈ ಥರ ಮಾಡಿ ಎತ್ತಿಟ್ಕೊಂಡ್ಬಿಡ್ಬೇಕು. ಫಸ್ಟಿಗೆ ಈ ಥರ ನೀಟಾಗಿ ಬ್ರೆಡ್ ಕ್ರಮ್ಸ್ ಎಲ್ಲ ಡೀಪಾಗಿ ಕಾರ್ನ್ಫ್ಲವರು ಮತ್ತು ಮೈದಾದಲ್ಲಿ ಡಿಪ್ ಮಾಡಿಸಿ ಚೆನ್ನಾಗಿ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡೋದ್ರಿಂದ ಅದು ಎಲ್ಲ ಫುಲ್ ಒಂಥರ ಅಂಟ್ಕೊಂಡ್ಬಿಡತ್ತೆ. ಸೊ ಅಂಟ್ಕೊಂಡಿದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ನೀವು ಎಣ್ಣೆಯಲ್ಲೆಲ್ಲ ಬಿಟ್ಕೊಂಡ್ಬಿಡತ್ತೆ. ಸೊ ಅದಕ್ಕೆ ಕಾರ್ನ್ಫ್ಲವರ್ನ ಯೂಸ್ ಮಾಡೋದೇ ಅದೊಂಥರ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ. ಸೊ ಈ ಥರ ಇಟ್ಕೊಂಡ್ಬಿಟ್ಟು ಎಲ್ಲ ಬಾಲ್ಸು ಇವಾಗ ರೆಡಿ ಆಗಿದೆ. ಸೊ ಇವಾಗ ಎಣ್ಣೆ ಕೂಡ ಆ ಸೈಡ್ ಕಾದಿದೆ. ಸೊ ಒಂದೊಂದೇ ಬಾಲ್ಸ್ ಈ ಥರ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು. ಸೊ ಎಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಯಾಕಂದರೆ ಒಳಗಡೆ ಚೆನ್ನಾಗಿ ಬೇಯಬೇಕದು ಚೀಸ್ ಇರುತ್ತಲ್ಲ. ಸೊ ಒಂದೊಂದೇ ಫ್ರೈ ಬೇಯ್ದ್ಮೇಲೆ ಚೆನ್ನಾಗಿರುತ್ತೆ. ಸೊ ಈ ಥರ ಫ್ರೈ ಆದಮೇಲೆ ಎತ್ತಿಟ್ಕೊಂಡ್ಬಿಡ್ಬೇಕು. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ತಿನ್ನೋಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.